ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ನಿಸರ್ಗ ನಾರಾಯಣಸ್ವಾಮಿ ಆಗ್ರಹ. ಜೆಡಿಎಸ್ ಪಕ್ಷದ ವತಿಯಿಂದ ಶಾಸಕ ಪ್ರದೀಪ್ ಈಶ್ವರ್ ಬೇಜವಾಬ್ದಾರಿ ನಡವಳಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ. ಯಾರೇ ಆಗಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರಾದವರು ಇತರರ ಬಗ್ಗೆ ಮಾತನಾಡುವಾಗ 10 ಬಾರಿ ಯೋಚಿಸಬೇಕು. ಕುಮಾರಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿದ್ದ ಜನರನ್ನು ಪ್ರಚೋದಿಸಿರುವುದು ದೊಡ್ಡ ಅಪರಾಧವಾಗಿದೆ. ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕುಮಾರಣ್ಣನವರ ಕ್ಷಮೆ ಯಾಚಿಸಬೇಕು ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತೀವ್ರವಾಗಿ ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಶಿಕ್ಷಣ ಸಂಸ್ಥೆ ನಡೆಸುವವರೇ ಈ ರೀತಿ ನಡೆದುಕೊಂಡರೆ ಮಕ್ಕಳಿಗೆ ಯಾವ ರೀತಿಯ ವಿದ್ಯಾಭ್ಯಾಸ ನೀಡುತ್ತಾರೆ? ಕಾರ್ಯಕ್ರಮದ ಹೊರಗಡೆ ಮೀಸೆ ತಿರುಗಿಸುವುದು, ತೊಡೆ ತಟ್ಟುವುದು, ನನ್ನ ಕೂದಲು ಸಹ ಕಿತ್ತುಕೊಳ್ಳಲು ಆಗೋದಿಲ್ಲ ಎಂದು ಸನ್ನೆ ಮಾಡುವ ಮೂಲಕ ಅಲ್ಲಿದ್ದವರನ್ನ ಪ್ರಚೋದಿಸಿದ್ದಾರೆ. 224 ಶಾಸಕರಲ್ಲಿ ಯಾರೂ ಈ ರೀತಿ ನಡೆದುಕೊಂಡ ಉದಾಹರಣೆ ಇಲ್ಲ. ತಮ್ಮದೇ ಸ್ವಕ್ಷೇತ್ರದಲ್ಲಿ ಚಪ್ಪಲಿ ಏಟು ತಿಂದಿರುವುದು ಇದೇ ಮೊದಲ ಬಾರಿ ಇರಬೇಕು. ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಪ್ರಚೋದನೆ ನೀಡಿದ ಮೊದಲ ವ್ಯಕ್ತಿಯಾದ ಪ್ರದೀಪ್ ಈಶ್ವರ್ ನನ್ನ A1 ಆರೋಪಿಯನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆಯಲ್ಲಿ ತಾಲೂಕು ನೂರಾರು ಮುಖಂಡರು, ವಿವಿಧ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಸ್ ಮಹೇಶ್, ಯುವ ಘಟಕದ ತಾಲೂಕು ಅಧ್ಯಕ್ಷ ಟಿ ಹೊಸಹಳ್ಳಿ ರವಿ, ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಕುಮಾರಣ್ಣನ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ಮಂಜುನಾಥ್, ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದು ನಮ್ಮೆಲ್ಲರ ಸಾರ್ವಜನಿಕ ಯಾಕಂದ್ರೆ ನ್ಯಾಯ ಎಲ್ಲರಿಗೂ ಒಬ್ಬರೇ, ನಿಮಗೂ ಒಂದೇ, ತಕ್ಷಣ ಕೈಗೊಳ್ಳಿಲ್ಲ ಅಂದ್ರೆ ಹಿಡ್ಕೊಳ್ರಿ. ಅಧಿಕಾರಿಗಳು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮನವಿನ ಜಿಲ್ಲಾಧಿಕಾರಿಗಳ ಪರವಾಗಿ ತಹಸೀಲ್ದಾರ್ ಆದ ರಾಜೀವ್ ಲೋಚನ ನಾನು ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿನ ನಾನು ಸ್ವೀಕರಿಸಿದ್ದೀನಿ. ಇದನ್ನ ಕೂಡಲೇ ಜಿಲ್ಲಾಧಿಕಾರಿಗಳು ಯಾವ ನಮ್ಮ ಪದಾಧಿಕಾರಿಗಳು ಲಾಟ್ರಿ ಶಾಸಕರು ಅಂತ ಕುಮಾರಣ್ಣ ಮನಸ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನು ಲಾಟ್ರಿನೇ, ಇವನು ಯಾರು ಲಾಟ್ರಿನೇ. ಮತ್ತೆ ಬುಕ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ, ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರುವಂತ ಒಬ್ಬ ಇವನು ಅದೇನೋ ಪರಿಶ್ರಮ ಅಂತ. ಆ ವಿದ್ಯಾರ್ಥಿಗಳಿಗೆ ಇನ್ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲಾ ತಾಲೂಕುಗಳಲ್ಲೂ ಇವನಿಗೆ ಮರ್ಯಾದೆ ಕಲಿಯಂತ ಕೆಲಸ ಮಾಡ್ತೀರಿ. ಆದ್ರೂ ನಮ್ಮ ಕುಮಾರಣ್ಣ ಅವರ ಒಂದು ಕೃತಜ್ಞತೆ, ಅವರೊಂದು ದೊಡ್ಡತನದಿಂದ ಯಾರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರು ಸುದ್ದಿ ಇರ್ತಾರೆ, ಕೈ ಮುಗಿದು ನಿಮ್ ಮಾಧ್ಯಮಗಳ ಮುಂದೆ ಕೈ ಮುಗಿದು ಅವನ ಹೆಸರು ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಅಂತ ಗುಣ ಇವನ ಹತ್ರ ಏನಾದ್ರು 1% ಆದ್ರೂ ಇದೆಯಾ? ಇವ್ರ ಮೇಲೆ ದೂರ ದಾಖಲಾಗಿಲ್ಲ, ಇವ್ರ ಮೇಲೆ ಖಂಡಿತ ಆಗ್ಲೇಬೇಕು. ಇದಕ್ಕೆ ಪ್ರಚೋದನಕಾರಿ ಕೊಟ್ಟವ್ರು ಯಾರು? ಇಡೀ ರೋಡಲ್ಲಿ ಬಂದ್ಬಿಟ್ಟು ತೊಡೆ ತಟ್ಟೋದು, ಮೀಸೆ ತಿರುವುದು ಮಾಡ್ದ. ಅದೇ ಸಭಾಭವನದಲ್ಲಿ ಏನಾದ್ರು ಆತರ ಮಾಡಿದ್ರೆ ಇವ್ನು ಈಚೆ ಬರ್ತಾ ಇದ್ನ? ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಂತ ವಿಚಾರ ಆಗ್ತಾ ಇತ್ತು. ಈಗ ಅಮಾಯಕರು ಯಾರೋ ರೈತರು ಕರೆಕ್ಟ್ ನಮ್ಮನ್ನು ಹಂಗಂದಾಗ ನಮಗ್ ಬೈಯೋದು ಕರೆಕ್ಟೇನಾ? ಚಪ್ಪಲಿ ತಗೊಳೋದೆಲ್ಲ ಹಾಕೋದು. ಇಡೀ 224 ಶಾಸಕರಲ್ಲಿ ಇವತ್ತವರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಏಟ್ ತಿಂದಿರೋಂಥದ್ದು ಅದು ಸ್ವಕ್ಷೇತ್ರದಲ್ಲಿ ಈಗ 9 ಜನ ಅರೆಸ್ಟ್